ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಹೇಗೆ ಸಚಿವ ಸಂಪುಟ ರಚನೆ ಸಮೀಪ ಬರ್ತಾ ಇದೆಯೋ ಸರ್ ಎಲ್ಲರಿಗೂ ಕುತೂಹಲ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಇವತ್ತಿನ ರಾಜಕೀಯ ಡೆವಲಪ್ಮೆಂಟ್ ನೋಡಿದಾಗ ಹೈಕಮಾಂಡ್ ಭಾಳ ಪ್ರಮುಖವಾದ ಕೆಲಸ ಮಾಡಿ ನಮ್ಮ ಸಿದ್ದರಾಮಯ್ಯರು ಮತ್ತು CM DK ಅವ್ರ ಮಧ್ಯೆಲ್ಲ ಒಂದು ಅವಿನಾಭಾವ ಸಂಬಂಧ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಗ್ಗಟ್ಟದ ತೋರಿಸ್ಕೊಳ್ಳಬೇಕಪ್ಪ ನೀವು ಅನ್ನುವಂಥ ವಾತಾವರಣ ಮಾಡಿದ್ದಾರೆ. ಎರಡೂ ಕಡೆಯ ಒಳ್ಳೆಯ ಜನರು ಯಾರಿದ್ದಾರೆ, ಒಳ್ಳೆಯ ವರ್ಕ್ ಯಾರು ಮಾಡಿದ್ದಾರೆ ಅವ್ರಿಗೆ ನೀವು ಏನಪ್ಪ ಅಂದ್ರೆ ಮಿನಿಸ್ಟ್ರಿಶಿಪ್ ಕೊಡೋದು ಅನ್ನುವಂಥ ಡಿಸ್ಕಷನ್ ಆಗಿದೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಕೇಳಿ ಬರ್ತಿರೋದು ಹೆಸರುಗಳು ನಿಮಗೆ ಗೊತ್ತದ. ವಿಶೇಷವಾಗಿ ಈಗಾಗಲೇ ಹಲವು ಸಲ ಚರ್ಚೆನೂ ಆಗಿದಾವ. ಇವತ್ತಂತೂ DK ಅವರು ಸಿದ್ದರಾಮಯ್ಯ ಇಬ್ಬರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಬಹಳ ಮುಖ್ಯ ವಿಷಯ ಇದು. ಯಾಕಂದ್ರೆ ಇಬ್ಬರು ಪಟ್ಟಿಗಳನ್ನು ಒಬ್ರಿಗೊಬ್ರು ನೋಡ್ಕೊಂಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಯಾರು ಬೇಕು ಯಾರು ಬೇಡ ಅಂತ. ಯಾಕಂದ್ರೆ ಈಗ ರಾಹುಲ್ ಗಾಂಧಿಯವ್ರ ಮುಂದಿರುವಂಥ ದೊಡ್ಡ ಸಮಸ್ಯೆ 2028ರಲ್ಲಿ ಕರ್ನಾಟಕವನ್ನು ಉಳಿಸ್ಕೋಬೇಕಾಗಿದೆ. ಅದು ಇವರಿಬ್ಬರು ಜಂಟಿ ಆದರೆ ಮಾತ್ರ ಸಾಧ್ಯ ಅನ್ನುವಂಥದ್ದು. ಹೀಗಾಗಿ ಇಲ್ಲಿದ್ದಂಥ ಒಡಗನ್ನು ಕಡಿಮೆ ಮಾಡಿ ವಿಶೇಷವಾಗಿ ಯಾರ್ಯಾರು ಯೋಗ್ಯತೆ ಎಷ್ಟದ ಅವ್ರು ಕೊಡಬೇಕು ಅನ್ನೋದು ಹೈಕಮಾಂಡದ ವಿಚಾರ. ಈಗ ಹೈಕಮಾಂಡ್ ಅಂಗಳದಲ್ಲಿ ಇರೋದರಿಂದ DK ಶಿವಕುಮಾರ್ ಅವ್ರು ಸೇಫ್. ಏನಕ್ಕೆ ಇದ್ರು ಹೈಕಮಾಂಡ್ ಹೇಳ್ತಾರೆ ಅಲ್ಲಿ ಹೇಳಲಿ ಅಂತೇಳಿ ಸಿದ್ದರಾಮಯ್ಯರನ್ನ ತಮಗೆ ಬೇಕಾದ್ರೆ ಬಗ್ಸಕ್ಕೆ ಸಾಧ್ಯಲ್ಲ. ಬಟ್ ಹೈಕಮಾಂಡ್ ಥ್ರೂ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ಯಾರ ಮಿನಿಸ್ಟರ್ ಆದರೂ ಸಹಿತ ಇವತ್ತೆಲ್ಲ ಇರುತ್ತೆ ಒಂದು ಮಿನಿಸ್ಟ್ರು ಅವ್ರು ತಮ್ಮ ಅಧಿಕಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಒಳ್ಳೆಯ ಒಂದಿಷ್ಟು ಏನು ಮಾಡಬಲ್ಲರು ಅನ್ನೋದಷ್ಟೇ ಕೌಂಟ್ ಆಗ್ತದೆ. ಆ ದಿಶೆಯಲ್ಲೇ ಒಬ್ಬೊಬ್ಬರು ಒಂದಿಷ್ಟು ಜನ G. ಪರಮೇಶ್ವರ್ ಅವರು ಇಬ್ಬರಿಗೆ ಬೇಕಾದ